ಎಲ್ಲರಿಗೂ ನಮಸ್ಕಾರ. ಸಚಿನ್ ಆಲ್ರೆಡಿ ಎಲ್ಲ ಹೇಳಿದ್ದಾರೆ. ಸಚಿನ್ ಮನ್ಸು ಮಾಡಿದ್ದಿದ್ರೆ ಬೇರೆ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳಿಗೆ ಕೊಡ್ಬೋದಾಗಿತ್ತು, ನನ್ನ ಸಿನಿಮಾ ಮಾಡಿಕೊಡಿ ಅಂತ. ಮೊದಲನೇದಾಗಿ ಸಚಿನ್ ನನ್ನ ನಂಬಿ ಈ ಸಿನಿಮಾನ ಮಾಡಿಕೊಡೋದಕ್ಕೆ ಹೇಳಿದ್ದೆ. ಥ್ಯಾಂಕ್ ಯು ಸಚಿನ್, ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಜವಾಬ್ದಾರಿನ ತುಂಬ ಅಚ್ಚುಕಟ್ಟಾಗಿ ಪ್ರತಿಯೊಂದು ಹಂತದಲ್ಲೂ ನಿಂತು ಕೆಲಸ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕೆ ನಾನು ಪ್ರಾಮಿಸ್ ಮಾಡ್ತೀನಿ 2025 ಇದೊಂದು ಬೆಸ್ಟ್ ಕಂಟೆಂಟ್ ಸಿನಿಮಾ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಯಾಕಂದರೆ ಒಂದು ಜವಾಬ್ದಾರಿ ಆರ್ಟಿಸ್ಟ್ ಆಗಿ ಒಂದು ಪ್ರೊಡಕ್ಷನ್ ನಡೆಸಬೇಕು, ಇಂಥ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳನ್ನೆಲ್ಲ ಹಾಕ್ಕೊಂಡು ಒಂದು ಏನೋ ಒಂದು ಮಾಡಬೇಕು ಅಂದಾಗ ನಮಗೂ ಒಂದು ಒಳಗಡೆ ಒಂದು ಭಯ ಇರುತ್ತೆ. ಸೊ ಈ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂದರೆ, ಲೋಹಿತ್ ಅಂತ ನಮ್ಮ ಮಮ್ಮಿ ಚಿತ್ರದ ಡೈರೆಕ್ಟರು ಒಂದು ಕಥೆ ಹೇಳಿದರು ನನಗೆ. ತುಂಬ ಚೆನ್ನಾಗಿತ್ತು, ಒಂದು ಸಣ್ಣ ಲೈನು ತುಂಬ ಟ್ರಿಗರ್ ಆಗಿತ್ತು, ಇದು ವರ್ಕ್ ಆಗುತ್ತೆ ಅಂತ ಅನಿಸಿತ್ತು. ಸೊ ನನಗೆ ಅಂತ ಹೇಳಿದಂಥ ಕಥೆ ಅದು. ಸೊ ಇದು ಸಚಿನ್ಗೆ ಸೂಟ್ ಆಗ್ಬೋದು. ಆ್ಯಕ್ಚುಲಿ ಆ ಪಾತ್ರದಲ್ಲಿ ನನ್ನನ್ನು ನಾನು ನೋಡ್ಕೊಳಕ್ಕಿಂತ ಸಚಿನ್ ಮಾಡಿದ್ರೆ ಚೆನ್ನಾಗಿದೆ ಅಂತ ಅನಿಸ್ತು ನನಗೆ. ಸೊ ಒಂದ್ಸರಿ ಬಂದು ಹೀಗೆ ಡಿಸ್ಕಸ್ ಮಾಡಿದಾಗ ಯಾಕೆ ಇದನ್ನು ನಾವೇ ಮಾಡಬಾರ್ದು, ನೀವೇ ಎಕ್ಸಿಕ್ಯೂಟ್ ಮಾಡಿ, ಆ ಥರ ಒಂದು ಜರ್ನಿ ಸ್ಟಾರ್ಟ್ ಆಯಿತು. ಅವತ್ತಿನ ಟೈಮಲ್ಲಿ ನಮ್ಮ ಗೊಂಬೆಗಳ ಸಂತೋಷ್ ಡೈರೆಕ್ಟರ್ ಕಮಲ್ ಶ್ರೀದೇವಿ ಅನ್ನೋ ಟೈಟಲ್ನ ಕೊಟ್ಟಿದ್ದೆ ನಮಗೆ. ಸೊ ಅವರು ಬಂದು ನಮಗೆ ಟೈಟಲ್ ಕೊಟ್ಟಿದ್ರು. ತುಂಬ ಚೆನ್ನಾಗಾಯಿತು. ಅವತ್ತಿನ ಒಂದು ಕತೆಗೆ ಯಾರು ಡೈರೆಕ್ಟ್ ಮಾಡ್ತಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇತ್ತು ನಮಗೆ. ಆ ಪ್ರಶ್ನೆ ಇದ್ದಾಗ ನನ್ನ ಗಜರಾಮ ಚಿತ್ರದ ನಿರ್ದೇಶಕರು ಸುನಿಲ್ ಅವ್ರ ವರ್ಕ್ ತುಂಬ ಚೆನ್ನಾಗಿ ನೋಡಿದೆ ನಾನು. ತುಂಬ ಚೆನ್ನಾಗಿ ಮಾಡ್ತಾರಲ್ಲ ಇವರು, ಟ್ಯಾಲೆಂಟ್ ಇದೆ ಇವರಲ್ಲಿ, ಬೇರೆ ಏನಾದ್ರು ಮಾಡ್ಬೋದು ಇವ್ರ ಹತ್ರ, ಆಕ್ಷನ್ ಅಲ್ಲದೆ ಬೇರೆ ಜಾನರ್ನು ಮಾಡಿಸ್ಬೋದು ಅನ್ನೋದೊಂದು ನನ್ನ ಕಡೆ ಇತ್ತು. ಅವ್ರಿಗೆ ನಾನು ಗಜರಾಮ ರಿಲೀಸ್ ಆಗೋರ್ಗು ಹೇಳಿರ್ಲಿಲ್ಲ ಅದನ್ನ. ಸೊ ಅದಾದ್ಮೇಲೆ ಹೇಳಿದೆ, ಸರ್ ಈ ತರ ಇದೆ ಅಂತ. ಸೊ ಸ್ಕ್ರಿಪ್ಟ್ ಲೆವೆಲ್ ವರ್ಕಲ್ಲಿ ಅವರಾಗಿರ್ಬೋದು, ಸುರೇಶ್ ಅವರಾಗಿರ್ಬೋದು ಕೂತ್ಕೊಂಡು ತುಂಬಾ ಚೆನ್ನಾಗಿ ಡೆವಲಪ್ ಮಾಡಿದ್ರು. ಆ ಡೆವಲಪ್ ಆಗ್ತಾ 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 ಒಂದು ಶೇಪ್ ತಗೊಂತು. ಒಂದು ತುಂಬಾ ಚೆನ್ನಾಗಿ ಒಂದು ಇವತ್ತಿನ ಕಂಟೆಂಟ್ ಅಂದ್ರೆ ತುಂಬಾ ಜನ ಹೇಳ್ತಾರಲ್ಲ, ಒಂದು ಕಂಟೆಂಟ್ ಬೇಸ್ ಸಿನಿಮಾ ಬರಬೇಕು, ಮಿಸ್ ಆಗ್ತಿದೆ ಒಂದು ಕಂಟೆಂಟ್ ಅಂತ. ಆ ತರದ ಒಂದು ಸಿನಿಮಾ ಇದು. ನೀವು ಈ ಎಲ್ಲೇ ಕಡೆ ನೋಡಿದ್ರು ಯಾವುದೇ ಹೀರೋಯಿಸಮು, ಹೀರೋ ಎಲಿವೇಶನ್ ಸೀನ್ಸ್ಗಳು ಮಾಡದೆ ಆ ಕಥೆಗೆ ಏನ್ ಬೇಕು ಅನ್ನೋದು ಒಂದು 7 ಪಾತ್ರಗಳಲ್ಲಿ ಬರುತ್ತೆ ಈ ಸಿನಿಮಾ. ಇಡೀ 7 ಪಾತ್ರಗಳು 7 ಅನಿಮಲ್ಸ್ ಆಗಿ ನಿಮಗೆ ಇಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾ ಇದೆ. ಒಂದೊಂದು ಪ್ರತಿಬಿಂಬಗಳು. ಇದರಲ್ಲಿ ನೀವು ವಿಡಿಯೋದಲ್ಲಿ ನೋಡಿದಾಗೆ ಕಿಶೋರ್ ಸರ್ ಇದ್ದಾರೆ, ರಮೇಶ್ ಚಂದ್ರ ಸರ್ ಇದ್ದಾರೆ, ಮಿತ್ರಾ ಸರ್ ಇದ್ದಾರೆ, ಉಮೇಶ್ ಅಣ್ಣ ಇದ್ದಾರೆ, ತುಂಬಾ ಜನಗಳಿದಾರಲ್ಲ, ಅವರೆಲ್ಲ ಒಂದೊಂದು ಕ್ಯಾರೆಕ್ಟರ್ಗಳನ್ನ ಇಲ್ಲಿ ಪ್ಲೇ ಮಾಡ್ಕೊಂಡು ಹೋಗ್ತಾರೆ. ಸೊ ಇಡೀ ಚಿತ್ರದ ಕತೆ ಇದೊಂದು ಪೋಸ್ಟರ್ ಇದೆ. ಈ ಪೋಸ್ಟರ್ ಮಾಡಿಕೊಟ್ಟಂತ ಗಾನಿ ಸ್ಟುಡಿಯೋ ಸಂತೋಷ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ತಲೆ ತಿಂದಿದ್ದೀನಿ ಅವ್ರಿಗೆ, ತುಂಬಾ ಕಷ್ಟ ಕೊಟ್ಟಿದ್ದೀನಿ. ಅಂದ್ರೆ ಒಂದು ಹೀರೋಯಿನ್ ಫೋಟೋ ಹಾಕಿದೆ, ಇವತ್ತು ಒಂದು ಪೋಸ್ಟೇ ಬೇರೆ ಏನೋ ಮಾತಾಡಬೇಕು ಅನ್ನೋದೊಂದಿತ್ತು ನಮಗೆ. ಸೊ ಅದಕ್ಕೋಸ್ಕರ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ನಮಗೆ. ಡೇ ಅಂಡ್ ನೈಟ್ ಕೆಲಸ ಮಾಡಿಕೊಟ್ರು. ಆ ಬರೋರ್ಗು ಬಿಡಲಿಲ್ಲ ಪಾಪ, ಒಳ್ಳೆ ಕ್ವಾಲಿಟಿ ತಂದು ಕೊಟ್ರು. ಸೊ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅದಾದ್ಮೇಲೆ ನನ್ನ ಆರ್ಟಿಸ್ಟ್ಗಳು, ನನಗೆ ಅಂತ ಬೇಕಾಗಿತ್ತಲ್ಲ ಆರ್ಟಿಸ್ಟ್ಗಳು. ಸೊ ಇದರಲ್ಲಿ ಒಂದು ಡೈರೆಕ್ಟರ್ ಪಾತ್ರ ಬರುತ್ತೆ. ಆ ಡೈರೆಕ್ಟರ್ ಪಾತ್ರ ಯಾರು ಮಾಡ್ಬೋದು? ಒಂದು ಪೊಲೀಸ್ ಕ್ಯಾರೆಕ್ಟರ್ ಬರುತ್ತೆ, ಒಂದು ATM ಅಲ್ಲಿ ವರ್ಕ್ ಮಾಡುವಂತ ಒಂದು ವಾಚ್ಮ್ಯಾನ್ ಕ್ಯಾರೆಕ್ಟರ್ ಬರುತ್ತೆ, ಇನ್ನೊಂದಷ್ಟು ಕ್ಯಾರೆಕ್ಟರ್ಗಳು ಬರುತ್ತೆ. ಇವರೆಲ್ಲ ಯಾರು ಮಾಡ್ಬೋದು ಅಂತ ಬಂದಾಗ ನಾನು ಒಂದಷ್ಟು ಜನ ಇವ್ರುಗಳು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಸಿತ್ತು. ಸೊ ಆಗ ಎಲ್ಲರನ್ನೂ ಪರ್ಸನಲ್ ಆಗಿ ಮೀಟ್ ಮಾಡಿ ಅವ್ರ ಕಥೆ ಎಲ್ಲ ಹೇಳ್ದ. ಎಲ್ಲರದು ಡೇಟ್ಸ್ಗಳು ತುಂಬಾ ಕ್ಲಾಶಸ್ಗಳಿತ್ತು. ಬಟ್ ಕಥೆಗೋಸ್ಕರ ನಮಗೋಸ್ಕರ ಎಲ್ಲರೂ ಬಂದು ಫ್ರೀ ಮಾಡಿಕೊಟ್ರು. ಮಿತ್ರ ಸರ್ದು ಕರಾವಳಿ ಪಿಕ್ಚರ್ ನಡೀತಾ ಇತ್ತು, ಉಮೇಶ್ ಅಣ್ಣ ಬಿಸಿ ಇದ್ರು, ಕಿಶೋರ್ ಸರ್ ಅಲ್ಲಿ ರಜನಿಕಾಂತ್ ಅವ್ರ ಸಿನಿಮಾ ಮಾಡ್ತಿದ್ರು, ಇಲ್ಲಿಗೆ ಸಲ್ಮಾನ್ ಖಾನ್ ಅವ್ರ ಸಿನಿಮಾ ಮಾಡ್ತಿದ್ರು. ಮಧ್ಯದಲ್ಲಿ ಡೇಟ್ ನ ಫ್ರೀ ಮಾಡಿ ಬಂದು ಕೊಟ್ರು. ರಮೇಶ್ ಚಂದ್ರ ಅವ್ರದ್ದು ಅಷ್ಟೇ, ಅವ್ರದ್ದು ಸೀರೀಸ್ ಅಲ್ಲಿ ಬಿಸಿ ಇದ್ರು. ಅವರು ತುಂಬಾ ಒಂದು ಅದ್ಭುತವಾದ ಪಾತ್ರಗಳು. ಆಫ್ಟರ್ ಸಪ್ತಸಾಗರ ರಮೇಶ್ ಚಂದ್ರ ಅವ್ರನ್ನ ಇನ್ನೂ ಸುಮಾರು ವರ್ಷ ನೆನ್ಪಿಟ್ಕೊಬಹುದು, ಆ ತರದೊಂದು ಪಾತ್ರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಪಾತ್ರ. ಅದಕ್ಕೋಸ್ಕರ ಎಲ್ಲರೂ ತುಂಬಾ ಕಷ್ಟಪಟ್ಟು ಸಿನಿಮಾನ ಎಕ್ಸಿಕ್ಯೂಟ್ ಮಾಡಿದೀವಿ. ಒಂದು 56 ಡೇಸ್ ಆಗಿದೆ ಆಲ್ರೆಡಿ. ಇನ್ನೊಂದು 10 ಡೇಸ್ ಇದೆ, ಅದನ್ನ ಮೈಸೂರಲ್ಲಿ ಮಾಡಬೇಕು ಅಂತ ಇದ್ದೀವಿ. ದೆನ್ ನನ್ನ ಟೆಕ್ನಿಕಲ್ ಟೀಮ್ ಅಂತ ಬಂದಾಗ, ನನಗೆ ನನ್ನ ಪಿಕ್ಚರ್ಗಳು ಅಂತ ನಾನು ಪ್ರಣಯಮಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಈ ಕ್ಯಾಮರಾಮನ್ ತುಂಬಾ ಚೆನ್ನಾಗಿ ಮಾಡ್ತಾರಲ್ಲ ಅಂತ ನನಗೆ ಫೀಲ್ ಆಗಿತ್ತು. ಸೊ ಬಿಚ್ಚುಗತ್ತಿ ಮಾಡ್ಬೇಕಾದ್ರೆ ಆರ್ಟ್ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಮಾಡ್ತಾರಲ್ಲ, ನೆಕ್ಸ್ಟ್ ಪಿಕ್ಚರ್ಗಳಲ್ಲಿ ಇವ್ರನ್ನ ಹಾಕೋಬಹುದು ಅಂತಾಗಿತ್ತು. ದೆನ್ ಎಡಿಟರ್, ಮ್ಯೂಸಿಕ್ ಡೈರೆಕ್ಟರ್, ನನ್ನ ಸಿನಿಮಾಗಳಲ್ಲಿ ದಿ ಬೆಸ್ಟ್ ಹ್ಯಾಂಡ್ ಪಿಕ್ ಮಾಡಿ ಹಾಕೊಂಡಿದ್ವಿ. ನಾಗೇಶ್ವರ್ ಬಗ್ಗೆ ಹೇಳಲೇಬೇಕು. ವಿಜುವಲಿ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ತುಂಬಾ ಫ್ರೀಡಮ್ ಕೊಟ್ಟಿದ್ವಿ. ಅವ್ರಿಗೆ ಏನೇನು ಎಕ್ವಿಪ್ಮೆಂಟ್ಸ್ ಬೇಕು, ಏನ್ ಬೇಕು. ನೀವು ನಾಗೇಶ್ವರನ ಬೇರೆ ವರ್ಷನಲ್ಲೇ ನೋಡ್ತೀರಾ. ಇಷ್ಟು ವರ್ಷ ಅವ್ರು ಏನೇನು ಮಾಡ್ಕೊಂಡು ಬಂದಿದ್ದಾರೆ ಅದು ಬೇರೆ ವರ್ಷನಲ್ಲೇ ಇದರಲ್ಲಿ ಕಾಣಿಸ್ತಿದೆ. ಎಲ್ಲರೂ ಒಂದು
ತುಂಬಾ ಹಾರ್ಟ್ ಅಂಡ್ ಸೋಲ್ ಹಾಕಿ ವರ್ಕ್ ಮಾಡಿದ್ದಾರೆ. ಅಂಡ್ ಕೀರ್ತನ್ ಅವ್ರ ಬಗ್ಗೆ ಹೇಳಲೇಬೇಕು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕ್ ನ. ಇವೆಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿ ದೊಡ್ಡ ದೊಡ್ಡ ಅಸೆಟ್ಸ್ ಗಳಾಗ್ತಾರೆ. ತುಂಬಾ ಚೆನ್ನಾಗಿ ಬಂದಿದೆ ಕೂಡ ಈ ಸಿನಿಮಾ. ನಿಮ್ಗೆ ಎಲ್ಲೋ ಒಂದ್ಸರಿ ವಿಜುವಲ್ ಅಲ್ಲಿ ನಾಗೇಶ್ವರ ಆಟ ಆಡಿದ್ರೆ, ಮ್ಯೂಸಿಕ್ ಅಲ್ಲಿ ಕೀರ್ತನ್ ಅವ್ರು ಆಟ ಆಡಿದ್ದಾರೆ, ಎಡಿಟರ್ ಅವ್ರ ಕೆಲಸ ಅವ್ರು ಮಾಡಿದ್ದಾರೆ. ಇನ್ ಡೈರೆಕ್ಟರ್ ಬಗ್ಗೆ ತುಂಬಾ ಚೆನ್ನಾಗಿ ಡೇ ಅಂಡ್ ನೈಟ್ ಕೆಲಸ ಮಾಡಿದ್ದಾರೆ. ಅವ್ರ ದೊಡ್ಡ ಟೀಮ್ ಇದೆ, ಡೈರೆಕ್ಷನ್ ಟೀಮು, ಅವರೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ ಆರ್ಟ್ ಅಂತ ಬಂದ್ರೆ ನಮ್ಮ ಗುಣ ಕಾಟ್ಯಾರ ಎಲ್ಲ ಮಾಡಿದ್ರು. ತುಂಬಾ ಅದ್ಭುತವಾದ ಒಂದು 3-4 ಸೆಟ್ಗಳನ್ನ ಹಾಕಿದ್ವಿ. ಇಲ್ಲಿ ನಾವು ಕಂಟ್ರಿವಾದಲ್ಲಿ ಸೆಟ್ ಹಾಕಿದ್ವಿ, ನಾಗರಬಾವಿಲಿ ಸೆಟ್ ಹಾಕಿದ್ವಿ. ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಸಿನಿಮಾನ ಮಾಡಿದ್ವಿ. ನೋಡೋಣ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ನಮ್ಮ ಸಿನಿಮಾದ ಎಸೆನ್ಸ್ ಏನು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಇದು ಜಸ್ಟ್ ಇದೊಂದು ಪ್ರೆಸ್ ಮೀಟು. ಇದು ಕಮಲ್ ಶ್ರೀದೇವಿ ಅಂತ ನಾವು ಒಂದು ಪಾತ್ರದ ಹೆಸರುಗಳನ್ನ, ಕಮಲ್ ಮತ್ತೆ ಶ್ರೀದೇವಿ ಮಧ್ಯದಲ್ಲಿ ನಡೆಯುವಂತ ಒಂದು ಸ್ಟೋರಿ. ಅದು ಮೇ ಬಿ ಆ ಸ್ಟೋರಿ ಇವತ್ತು ಎಲ್ಲೋ ಈಗ್ಲೂ ಪ್ರೆಸೆಂಟ್ ಎಲ್ಲೋ ನಡೀತಾ ಇರ್ಬೋದು. ಆ ತರದ ಒಂದು ಅದು ಸಿನಿಮಾ ನೋಡ್ಬೇಕಾದ್ರೆ ನಿಮ್ಗೆ ಅನ್ಸುತ್ತೆ, ಹೌದಲ್ವಾ ಈ ತರ ನಾವು ನೋಡಿದೀವಲ್ಲ ಅಂತ. ಇದೊಂದು ನೈಜ ಆಧಾರಿತ ಸಿನಿಮಾ ಅನ್ನೋದಕ್ಕಿಂತ ಇವತ್ತು ಪ್ರೆಸೆಂಟ್ ಅಲ್ಲೂ ಎಲ್ಲೋ ನಡೀತಾ ಇರುತ್ತೆ. ಅದೊಂದು ಕರಾಳ ಸತ್ಯ ಅಂತಾರಲ್ಲ, ಆ ತರದ್ದು ಒಂದು ಕತೆ ಅದು. ಸೊ ಇಡೀ ಸಿನಿಮಾ ತಂಡ ನಮ್ಮ ಜೊತೆಗೆ ಇದ್ದು, ನನ್ನ ಕಂಪ್ನಿ ಏನಿದೆ ಬಾನ್ಸೋಲೋ ಕಂಪ್ನಿ, ನನ್ನ ಕಂಪ್ನಿಲಿ ಒಂದಷ್ಟು ಜನ ಟೀಮ್ಗಳಿದೆ. ನಮ್ಮ ಪ್ರವೀಣ್ ಇರ್ಬೋದು, ಮಂಜೇಶ್ ಇರ್ಬೋದು, ಕರಣ್, ಅವರೆಲ್ಲರೂ ಅಷ್ಟೇ ತುಂಬಾ ಚೆನ್ನಾಗಿ ಸಿನಿಮಾದಲ್ಲಿ ಡೇ ನೈಟ್ ಕೆಲಸ ಮಾಡಿದ್ರು ಪಾಪ. ಸೊ ಗೊತ್ತಿಲ್ಲ, ತುಂಬಾ ಆನೆಸ್ಟ್ ಆಗಿ ಕಷ್ಟಪಟ್ಟು ಕೆಲಸ ಮಾಡಿದೀವಿ. ಇದೇ ವರ್ಷ ಇನ್ನೊಂದು ಮೇ ಬಿ 3 to 4 months ಅಲ್ಲಿ ಸಿನಿಮಾನ ರಿಲೀಸ್ ಮಾಡಕ್ಕೆ ಎಲ್ಲ ತರದ ತಯಾರಿ ನಡೀತಾ ಇದೆ. ನೋಡೋಣ, ಆದಷ್ಟು ಚೆನ್ನಾಗಿ ಮಾಡಲೇಬೇಕು ಅನ್ನೋದೊಂದು ನಮ್ಮ ನಂಬಿಕೆ. ಇಲ್ಲ, ನಾನು ಆಕ್ಟ್ ಮಾಡಿಲ್ಲ, ಓನ್ಲಿ ಪ್ರೊಡಕ್ಷನ್. ಥ್ಯಾಂಕ್ ಯು ಸೋ ಮಚ್. ಇಷ್ಟು ದಿನ ನನ್ನ ಸಿನಿಮಾಗಳಿಗೆ ಹೇಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಿದ್ರೆ, ನಿಮ್ಮೆಲ್ಲರ ಸಪೋರ್ಟ್ ಇಂದಾನೆ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಕಮಲ್ ಶ್ರೀದೇವಿನ ಕೋ ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡ್ತಿದ್ದೀವಿ. ಜಾವ ಬರ್ತಾ ಇದೆ, ಜಾವನ ಫುಲ್ ಆಗಿ ಮಾಡ್ತಾ ಇದ್ದೀವಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.